ಮಂಗಳವಾರದ ದಿನ ಸ್ನಾನದ ನೀರಿಗೆ ಈ ಎರಡು ವಸ್ತುವನ್ನು ಬೆರೆಸಿ ಸ್ನಾನವನ್ನು ಮಾಡಿದರೆ ಸಾಲಗಳು ತೀರುತ್ತದೆ, ಋಣಬಾಧೆಗಳು ಕಳೆದು ಮನೆ ಕಟ್ಟಿಸುವಂತಹ ಕನಸು ನನಸಾಗುತ್ತೆ. ಭೂಮಿಗೆ ಸಂಬಂಧಪಟ್ಟಂತಹ ಕೋರ್ಟ್ ಕೇಸ್ಗಳು, ಭೂಮಿ ದೋಷಗಳು ದೂರವಾಗುತ್ತೆ. ಮಂಗಳವಾರದ ದಿನ ಸ್ನಾನದ ನೀರಿಗೆ ಯಾವ ವಸ್ತುಗಳನ್ನು ಬೆರೆಸಿ ಸ್ನಾನವನ್ನು ಮಾಡಬೇಕು, ಮನೆಯಲ್ಲಿ ಯಾವ ದೀಪವನ್ನು ಬೆಳಗಿಸಬೇಕು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ, ಈ ಒಂದು ವಿಡಿಯೋವನ್ನು ನೀವು ಫೇಸ್ಬುಕ್ನಲ್ಲಿ ನೋಡ್ತಿದ್ರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಪೇಜನ್ನು ಫಾಲೋ ಮಾಡಿ. ಯೂಟ್ಯೂಬ್ನಲ್ಲಿ ನೋಡ್ತಿದ್ರೆ ಕೆಳಗಿರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾವು ನೀಡುವಂತಹ ಎಲ್ಲ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಮನುಷ್ಯನು ತನ್ನ ನಿತ್ಯ ಜೀವನದ ಅಗತ್ಯಗಳಿಗಾಗಿ, ಅವಶ್ಯಕತೆಗಳಿಗಾಗಿ ಹಣವನ್ನು ಖರ್ಚು ಮಾಡಲೇಬೇಕು. ಆದರೆ ವಿಪರೀತವಾದಂತಹ ಖರ್ಚು ಅಥವಾ ಕಮಿಟ್ಮೆಂಟ್ಸ್ಗಳು ಹೆಚ್ಚಾದಾಗ ಸಾಲದ ದಾರಿಯನ್ನು ಮನುಷ್ಯ ಹುಡುಕ್ತಾನೆ. ಸಾಲಗಳು ಹೆಚ್ಚಾದಾಗ ತೀರಿಸದೆ ಚಿಂತೆಗೀಡಾಗ್ತಾನೆ. ಈ ರೀತಿಯಾದಂತಹ ಸಾಲ ಬಾಧೆಗಳು ಶೀಘ್ರವಾಗಿ ಕಳೆದು ಹೋಗಲು, ಹಣ ಕೈನಲ್ಲಿ ಚೆನ್ನಾಗಿ ಓಡಾಡಲು, ಭೂಮಿಗೆ ಸಂಬಂಧಪಟ್ಟಂತಹ ಕೆಲವು ದೋಷಗಳು ದೂರವಾಗಲು ಸ್ನಾನದ ನೀರಿಗೆ ಎರಡು ವಸ್ತುವನ್ನು ಬೆರೆಸಿ ಪ್ರತಿ ಮಂಗಳವಾರದ ದಿನ ಸ್ನಾನವನ್ನು ಮಾಡ್ತಾ ಬರಬೇಕು. ಮನೆಯ ಯಜಮಾನಿ ಸಾಲವನ್ನು ಮಾಡಿರ್ತಾರೆ. ಕೆಲವರ ಮನೆಯಲ್ಲಿ ಮನೆಯ ಯಜಮಾನ ಮೈತುಂಬ ಸಾಲವನ್ನು ಮಾಡಿರ್ತಾನೆ. ಕೆಲವರು ಭೂಮಿಯ ಮೇಲೆ ಹೂಡಿಕೆಯನ್ನು ಮಾಡಿ ಸೈಟ್ ಖರೀದಿ ಮಾಡಲು, ಮನೆ ಕಟ್ಟಿಸಲು ಹಣ ಇಲ್ಲದೆ ಸಾಕಷ್ಟು ಕಷ್ಟವನ್ನು ಪಡ್ತಿರ್ತಾರೆ. ಈ ರೀತಿಯಾದಂತಹ ಸಮಸ್ಯೆಗೆ ಈ ಒಂದು ಸ್ನಾನ ಹಾಗೂ ಈ ದೀಪವೇ ಶಕ್ತಿಶಾಲಿಯಾದಂತಹ ಪರಿಹಾರ. ಮಂಗಳವಾರದ ದಿನ ಸ್ನಾನದ ನೀರಿಗೆ ಸ್ವಲ್ಪ ಕಪ್ಪು ಎಳ್ಳು ಹಾಗೂ ನೆಲ್ಲಿಕಾಯಿಯ ಪುಡಿ ಅಂತ ಪೂಜಾ ಸಾಮಗ್ರಿಗಳು ಸಿಗುವಂತಹ ಅಂಗಡಿಗಳಲ್ಲಿ ಅಥವಾ ಪಂಸಾರಿ ಅಂಗಡಿಗಳಲ್ಲಿ ದೊರೆಯುತ್ತೆ. ಈ ಒಂದು ವಿಶೇಷವಾದ ಎರಡು ವಸ್ತುಗಳನ್ನು ಮಂಗಳವಾರದ ದಿನ ಸ್ನಾನದ ನೀರಿಗೆ ಬೆರೆಸುತ್ತಾ ಭಕ್ತಿಯಿಂದ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ನಿಮಗಿರುವಂತಹ ಸಾಲದ ಸುಳಿ, ಹಣಕಾಸಿನ ಬಾಧೆ, ಭೂಮಿ ಸಮಸ್ಯೆ, ಮನೆ ಕಟ್ಟಿಸಲು ಆಗುವಂತಹ ಅಡೆತಡೆಗಳು ಎಲ್ಲವೂ ಕ್ರಮೇಣ ದೈವ ಬಲದಿಂದ ದೂರವಾಗಲಿ ಎಂದು ಕೇಳಿಕೊಳ್ಳಬೇಕು. ನಿಮ್ಮ ಇಷ್ಟ ದೇವರ ಹೆಸರನ್ನು ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು. ಇದರ ಜೊತೆಗೆ ನವಗ್ರಹಗಳ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. ಹೀಗೆ ಪ್ರಾರ್ಥನೆ ಅಥವಾ ಸಂಕಲ್ಪ ಮಾಡಿದ ಮೇಲೆ ಆ ಒಂದು ನೀರಿನಿಂದ ಸ್ನಾನವನ್ನು ಮಾಡ್ತಾ ಬಂದರೆ ಭೂಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ದೂರವಾಗುತ್ತೆ. ಸಾಲದ ಸುಳಿಯಿಂದ ಹೊರಬಂದು ತೊಂದರೆ ಇಲ್ಲದೆ ಮನೆ ಖರೀದಿಯನ್ನು ಮಾಡಬಹುದು. ಸೈಟ್ ಖರೀದಿ ಮಾಡಲು ಹಣವು ಪ್ರಾಪ್ತಿಯಾಗುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲೂ ಕೂಡ ಈ ಒಂದು ಪರಿಹಾರದಿಂದ ಅನೇಕ ಲಾಭಗಳು ಉಂಟಾಗುತ್ತೆ. ಯಾವ ದೊಡ್ಡದಾದಂತಹ ಪೂಜೆ ತಂತ್ರ ಮಂತ್ರ ಮಾಡುವುದು ಬೇಡ. ಕೇವಲ ನೆಲ್ಲಿಕಾಯಿಯ ಪುಡಿ ಹಾಗೂ ಸ್ವಲ್ಪ ಕಪ್ಪು ಎಳ್ಳು ಸ್ನಾನದ ನೀರಿಗೆ ಬೆರೆಸಿ ಮಂಗಳವಾರ ಸ್ನಾನ ಮಾಡ್ತಾ ಬರಬೇಕು. ಈ ಒಂದು ಸ್ನಾನವನ್ನು ಎಷ್ಟು ದಿನಗಳ ಕಾಲ ಮಾಡಬೇಕು ಅಂತ ನೋಡೋದಾದರೆ, ನಿಮ್ಮ ಕಷ್ಟಗಳು ತೀರೋ ತನಕ, ಭೂಮಿ ದೋಷಗಳು ಕಳೆಯೋ ತನಕ, ಸಾಲದ ಸಮಸ್ಯೆಗಳು ಕಡಿಮೆಯಾಗೋ ತನಕ, ಹಣ ಕೈನಲ್ಲಿ ಚೆನ್ನಾಗಿ ಓಡಾಡೋ ತನಕ ಈ ಒಂದು ಸ್ನಾನವನ್ನು ನೀವು ಮಾಡ್ತಾ ಬರ್ಬೋದು. ಸಮಸ್ಯೆಗಳು ತೀರಿದ ನಂತರವೂ ಕೂಡ ಈ ಒಂದು ಸ್ನಾನವನ್ನು ನಿರಂತರವಾಗಿ ಪಾಲಿಸಲಬಹುದು. ಹಾಗೆಯೇ ಮನೆಯಲ್ಲಿ ಸ್ನಾನ ಆದ ಮೇಲೆ ಮಂಗಳವಾರದ ದಿನ ಒಂದು ವಿಶೇಷವಾದ ದೀಪವನ್ನು ಬೆಳಗಿಸಬೇಕು. ಈ ಒಂದು ದೀಪವನ್ನು ಯಕ್ಷಿಣಿ ದೀಪ ಅಥವಾ ತ್ರಿಭುಜ ದೀಪ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ. ಈ ಒಂದು ದೀಪವನ್ನು ನಿಮ್ಮ ಮನೆಯ ಯಾವುದೇ ಕೋಣೆಯಲ್ಲಾಗಲಿ, ಸ್ನಾನದ ಮನೆ ಒಂದು ಬಿಟ್ಟು ಉಳಿದ ಯಾವುದೇ ಕೋಣೆಯಲ್ಲಿ ಈ ಒಂದು ದೀಪವನ್ನು ದಕ್ಷಿಣ ಮೂಲೆಯಲ್ಲಿ ಇಟ್ಟು ಬೆಳಗಿಸಬೇಕು. ದಕ್ಷಿಣ ಮೂಲೆಯಲ್ಲಿ ಒಂದು ಮಣೆ ಅಥವಾ ಪೀಠವನ್ನು ಮೊದಲು ಏರ್ಪಾಡು ಮಾಡಿಕೊಳ್ಳಬೇಕು. ಅದರ ಮೇಲೆ ಸಂಪೂರ್ಣ ಅರಿಶಿಣವನ್ನು ಹಚ್ಚಬೇಕು. ಕುಂಕುಮದ ಬೊಟ್ಟನ್ನು ಇಟ್ಟು ನಂತರ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಮಣೆಯ ಮೇಲೆ ತ್ರಿಭುಜದ ಆಕಾರದಲ್ಲಿ ಒಂದು ರಂಗೋಲಿಯನ್ನು ಬರೆದುಕೊಳ್ಳಬೇಕು. ಗಂಧ ಅಥವಾ ಚಂದನವನ್ನು ಬಳಸಿ ರುಂ ಎಂಬ ಅಕ್ಷರವನ್ನು ಆ ಒಂದು ತ್ರಿಭುಜದ ಮಧ್ಯಭಾಗದಲ್ಲಿ ಬರೆದುಕೊಳ್ಳಬೇಕು. ಈ ಒಂದು ತ್ರಿಭುಜದ ಮಧ್ಯಭಾಗದಲ್ಲಿ ಒಂದು ದೊಡ್ಡದಾದಂತಹ ಅಥವಾ ಆ ಒಂದು ರೂಂ ಎಂಬ ಅಕ್ಷರದ ಮೇಲ್ಭಾಗದಲ್ಲಿ ಒಂದು ಮಣ್ಣಿನ ದೀಪವನ್ನು ಇಟ್ಟು ಎಳ್ಳೆಣ್ಣೆಯನ್ನು ಹಾಕಿ 9 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ ದೀಪಾರಾಧನೆಯನ್ನು ಮಾಡಬೇಕು. ದೀಪದ ಬತ್ತಿಗಳು ಕೂಡ ದಕ್ಷಿಣ ದಿಕ್ಕಿಗೆ ನೋಡುವಂತೆ ಬೆಳಗಿಸಬೇಕು. ಮಂಗಳವಾರ ಬೆಳಿಗ್ಗೆ ಸ್ನಾನ ಆದ ನಂತರ ಮನೆಯಲ್ಲಿ ಈ ತ್ರಿಭುಜ ದೀಪ ಬೆಳಗುವುದರಿಂದ ಖಂಡಿತವಾಗಿ ಸಾಲದ ಸಮಸ್ಯೆ ಬೇಗ ತೀರುತ್ತೆ. ಅದರ ಜೊತೆಗೆ ಸ್ವಂತ ಮನೆಯ ಕನಸು ನನಸಾಗಲು ಇದ್ದಂತಹ ಎಲ್ಲ ಅಡೆತಡೆಗಳು ದೂರವಾಗಿ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ಹಾಗೆಯೇ ಮಂಗಳವಾರದ ದಿನ ಸೂರ್ಯ ಮುಳುಗಿದ ಮೇಲೆ ಸಂಜೆಯ ಸಮಯದಲ್ಲಿ 9 ಜನ ಚಿಕ್ಕ ಮಕ್ಕಳಿಗೆ ನಿಮ್ಮ ಕೈನಿಂದ ಸಿಹಿಯನ್ನು ಹಂಚಬೇಕು. ಈ ಕೆಲಸವನ್ನು ಪ್ರತಿ ಮಂಗಳವಾರದ ದಿನ ಮಾಡೋದ್ರಿಂದ ಸಾಲದ ಸಮಸ್ಯೆಗಳು ಕ್ರಮೇಣ ಕಡಿಮೆಯಾಗ್ತಾ ಬರುತ್ತೆ.
ಮಂಗಳವಾರದ ದಿನ 10 ಜನ ಕೂಡಿ ಎಂದಿಗೂ ಕೂಡ ಸಭೆ ಹಾಗೂ ಸಮಾವೇಶಗಳನ್ನು ಮಾಡಬಾರದು ಅಥವಾ ನ್ಯಾಯ ಪಂಚಾಯಿತಿಗೆ ಕೂರಬಾರದು. ಮಂಗಳವಾರ ಕೋಪ ಹೆಚ್ಚಾಗಿ ಬರುತ್ತೆ. ಇದರಿಂದ ಯಾವ ರೀತಿಯಾದಂತಹ ನ್ಯಾಯ ಪಂಚಾಯಿತಿ ಅಥವಾ ಸಭೆಗೆ ಸೇರಿರ್ತೀರೋ ಆ ಸಭೆಯಿಂದ ವಾದ ವಿವಾದಗಳು ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ಕಲಹ, ಮನಸ್ತಾಪ, ಸ್ನೇಹ ಕಳೆದುಕೊಳ್ಳುವಂತಹ ಪರಿಸ್ಥಿತಿಗಳು ಎದುರಾಗುತ್ತೆ. ಆದ್ದರಿಂದ ಮಂಗಳವಾರದ ದಿನ ಈ ಒಂದು ತಪ್ಪನ್ನು ಮಾಡಬಾರದು. ಮಂಗಳವಾರ ನಿಮಗಿರುವಂತಹ ಸಾಲಗಳನ್ನು ತೀರಿಸಲು ಪ್ರಯತ್ನವನ್ನು ಮಾಡಿದರೆ ಅಥವಾ ಸಾಲದಲ್ಲಿ ಸ್ವಲ್ಪ ಹಣವನ್ನಾದರೂ ಕೂಡ ಸಾಲ ಕೊಟ್ಟವರಿಗೆ ನೀಡಿದರೆ ನಿಮ್ಮ ಸಾಲಗಳು ಬೇಗ ತೀರುತ್ತೆ. ಇನ್ನು ಕೋರ್ಟ್ ಕೇಸ್ ಸಮಸ್ಯೆಗಳು ಇದ್ದರೆ ಆ ಕೇಸಿನ ಸಂಬಂಧ ಯಾರನ್ನಾದರೂ ಕೂಡ ಭೇಟಿ ಮಾಡಬೇಕು ಅಂತಿದ್ರೆ ಮಂಗಳವಾರದಂದು ಆ ಭೇಟಿ ಅಥವಾ ಕೋರ್ಟ್ ಕೇಸಿನ ಬಗ್ಗೆ ಚರ್ಚೆ ಮಾಡುವುದು ಉತ್ತಮ. ಇನ್ನು ಭೂಮಿ ಹಾಗೂ ಮನೆ ಖರೀದಿಯನ್ನು ಮಾಡಲು, ಸೈಟ್ ಖರೀದಿಯನ್ನು ಮಾಡಲು ಮಂಗಳವಾರದ ದಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ತುಂಬ ಉತ್ತಮ. ಅಂದರೆ ಭೂಮಿ ಖರೀದಿ ಅಥವಾ ಮನೆ ಖರೀದಿಯ ಬಗ್ಗೆ ಫೈನಲ್ ನಿರ್ಧಾರಗಳನ್ನು ಅಥವಾ ಡಿಸಿಷನ್ಸ್ಗಳನ್ನು ತೆಗೆದುಕೊಂಡರೆ ಉತ್ತಮ ಫಲಗಳು ಪ್ರಾಪ್ತಿಯಾಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಮಂಗಳವಾರದಂದು ರಿಜಿಸ್ಟ್ರೇಷನ್ ಕೆಲಸಗಳನ್ನು ಮಾಡಬಾರ್ದು. ಈ ಭೂಮಿ ಖರೀದಿ ಮಾಡಬೇಕಾ ಅಥವಾ ಬೇಡವಾ, ಈ ಮನೆಯನ್ನು ಖರೀದಿ ಮಾಡಬೇಕಾ ಅಥವಾ ಬೇಡವಾ ಎಂಬ ನಿರ್ಧಾರವನ್ನು ತೆಗೆದುಕೊಳ್ಳಲು ಮಂಗಳವಾರ ಸೂಕ್ತವಾದ ದಿನ ಅಂತ ಹೇಳ್ಬೋದು. ನೋಡಿದ್ರಲ್ಲ, ಮಂಗಳವಾರದ ದಿನ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬಾರ್ದು, ಭೂಮಿ ಖರೀದಿ ಅಥವಾ ಸಾಲದ ಸಮಸ್ಯೆಗಳು ದೂರವಾಗಲು ಯಾವೆಲ್ಲ ಪರಿಹಾರವನ್ನು ಪಾಲಿಸಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಇಂತಹ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.